ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯ ಕುಶಾಲನಗರ ಸಮುದಾಯ ಆರೋಗ್ಯ ಆಸ್ಪತ್ರೆಗೆ ಮತ್ತು ಸೋಮವಾರಪೇಟೆ ತಾಲೂಕು ಆಸ್ಪತ್ರೆಗೆ ತಲಾ 1.75 ಕೋಟಿ ಮತ್ತು ವಿರಾಜಪೇಟೆ ತಾಲೂಕು ಆಸ್ಪತ್ರೆಗೆ 2 ಕೋಟಿ ರೂಪಾಯಿ, ಒಟ್ಟು ಸುಮಾರು 5 ಕೋಟಿ ರೂಪಾಯಿಯಷ್ಟು ಆಸ್ಪತ್ರೆ ಅಭಿವೃದ್ಧಿಗೆ ನೀಡಲಾಗ್ತಾ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ವತಿಯಿಂದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಡಯಾಲಿಸಿಸ್ ಘಟಕವನ್ನು ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 219 ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಸುಮಾರು 800 ಯಂತ್ರಗಳನ್ನು ಅಳವಡಿಸಲಾಗಿದೆ. ಹೊಸ ತಾಲೂಕು ಕೇಂದ್ರಗಳಲ್ಲಿ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರಯೋಗಗಳನ್ನು ಮಾಡಿ ಸುಲಭವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಈಗಾಗಲೇ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 3 ಡಯಾಲಿಸಿಸ್ ಯಂತ್ರವನ್ನು ಅಳವಡಿಸಲಾಗಿದ್ದು ಇನ್ನೂ 1 ಅಳವಡಿಸಬಹುದಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮಾಹಿತಿಯನ್ನು ನೀಡಿದರು. ಕುಶಾಲನಗರ ತಾಲೂಕು ಆಸ್ಪತ್ರೆಯಿಂದ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಬಜೆಟ್ನಲ್ಲಿ ಸೇರ್ಪಡೆ ಮಾಡಲು ಪ್ರಯತ್ನಿಸಲಾಗುವುದೆಂದು ಸಚಿವರು ತಿಳಿಸಿದರು. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಈ ಥರ ಡಯಾಲಿಸಿಸ್ ಕೇಂದ್ರಗಳನ್ನು ಸುಮಾರು 219 ಡಯಾಲಿಸಿಸ್ ಕೇಂದ್ರಗಳನ್ನು ನಮ್ಮ ರಾಜ್ಯದಲ್ಲಿ ಈಗ ಪ್ರಾರಂಭ ಮಾಡಿದೆ. ಸುಮಾರು 800 ಡಯಾಲಿಸಿಸ್ ಹೊಸ ಈ ಥರ ಮೆಷಿನ್ಗಳನ್ನು ಅಳವಡಿಸಿ ಇವತ್ತು ಅತ್ಯಂತ ಒಂದು ಸುಸಜ್ಜಿತವಾದಂಥ ಮತ್ತು ಒಂದು ಸಮರ್ಪಕವಾದಂಥ ಸೇವೆಯನ್ನು ಇಡೀ ರಾಜ್ಯದಲ್ಲಿ ನಾವು ನೀಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ ಡಯಾಲಿಸಿಸ್ ಪೇಷಂಟ್ಗಳಿಗೆ ಎಷ್ಟು ಕಷ್ಟ ಅಂತ. ಅವರು ಪ್ರತಿ ವಾರ 2 ಬಾರಿ ಅಥವಾ 3 ಬಾರಿ ಆಸ್ಪತ್ರೆಗೆ ಹೋಗಬೇಕು ಆ ಡಯಾಲಿಸಿಸ್ ತಗೊಳ್ಳೋದಕ್ಕೆ. ಅಲ್ಲಿ ಹೋಗಿ ಕಾಯಬೇಕಾಗ್ತದೆ, ಅವರು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾಗ್ತದೆ, ಮತ್ತು ಆ ಪ್ರವಾಸ ಮಾಡೋದು, ಹೋಗೋದು ಬರೋದು, ಅದೆಲ್ಲ ಕೂಡ ಖರ್ಚು ವೆಚ್ಚ ಎಲ್ಲ. ಈಗ ಈ ಥರ ನಾವು ಎಲ್ಲ ಹೊಸ ತಾಲೂಕು ಕೇಂದ್ರಗಳನ್ನು ಕೂಡ ಸೇರಿಸ್ಕೊಂಡು ಈಗ 219 ಕಡೆ ಮಾಡಿದ್ದೀವಿ. ಖಂಡಿತ ಇದು ಇನ್ನೂ ಹೆಚ್ಚು ಬೇಡಿಕೆ ಇರ್ತದೆ, ಬೇಡಿಕೆ ಇಲ್ಲ ಅಂತ ಹೇಳೋದು. ಯಾಕಂದ್ರೆ ಜನರಿಗೆ ಈ ಕಿಡ್ನಿ ಪ್ರಾಬ್ಲಮ್ಗಳು ಹೆಚ್ಚಾಗ್ತಾ ಇದೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ರಕ್ತದೊತ್ತಡ ಮತ್ತು ಮಧುಮೇಹ ಮತ್ತಿತರ ರೋಗಗಳಿಗೆ ಡಯಾಲಿಸಿಸ್ ಅತಿ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಘಟಕ ಆರಂಭಿಸುವ ಮೂಲಕ ಹಲವು ವರ್ಷಗಳ ಬೇಡಿಕೆಯಿಂದ ಈಡೇರಿಸಲಾಗಿದೆ ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಕೊಡಗು ಬೆಟ್ಟಗುಡ್ಡ ಪ್ರದೇಶವಾಗಿರುವುದರಿಂದ ಹೆಚ್ಚಿನ ವೇತನ ನೀಡುವಂತಾಗಬೇಕೆಂದು ಇದೇ ಸಂದರ್ಭ ಡಾಕ್ಟರ್ ಮಂತ್ರಗೌಡ ಕೋರಿದರು. ಕೂಡಿಗೆ ಕೈಗಾರಿಕಾ ಪ್ರದೇಶಕ್ಕೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಹೆಸರು ಇಡಲು ಚಿಂತಿಸಲಾಗಿದ್ದು, ಗುಂಡೂರಾವ್ ಅವರ ಹೆಸರು ಕುಶಾಲನಗರ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಆ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹೆಬ್ಬಾಲೆ ಮತ್ತು ಸುಂಟಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಲು ಅವಕಾಶ ಮಾಡುವಂತೆ ಆರೋಗ್ಯ ಸಚಿವರಲ್ಲಿ ಶಾಸಕರು ಕೋರಿದರು. ಆರೋಗ್ಯ ಇಲಾಖೆ ವತಿಯಿಂದ ನೆಫ್ರೋ ಪ್ಲಸ್ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಹೊಸ ತಾಲೂಕುಗಳಲ್ಲಿ ನೇಮಕ ಆದಂಥ ಸಂದರ್ಭದಲ್ಲಿ ಡಯಾಲಿಸಿಸ್ ಯೂನಿಟ್ಸ್ಗಳಿಗೆ ನೆಫ್ರೋ ಪ್ಲಸ್ ವತಿಯಿಂದ ಒಂದು ನೂತನವಾಗಿ ಕಟ್ಟಡ ಉದ್ಘಾಟನೆಗೆ ನಮ್ಮ ಸಚಿವರು ನಾವು ಕಳೆದ ವಾರ ಅವರು ವಿಕಾಸಸೌಧದ ಕಚೇರಿಯಲ್ಲಿ ನಾವು ಮೀಟಿಂಗ್ ಕರೆದಾಗ, ಸರ್ ಒಂದು 10 ನಿಮಿಷ ಬಂದು ನಿಮ್ಮ ತವರೂರಲ್ಲಿ ಉದ್ಘಾಟನೆ ಮಾಡ್ಕೊಳ್ಳಿ ಸರ್, ಇದು ಮುಂಚೆನೆ ಮಾಡಬೇಕಾಗಿದ್ದು, ಮಾತ್ರ ಅವ್ರ ಕೈಲೇ ನಾವು ಈ ರಿಬನ್ ಕಟ್ಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಾದ್ಮೇಲೆ ನಾನು ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲರಿಗೂ ನಿಮಗೆ ಅಭಿನಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಇನಾಗ್ರೇಟಿಂಗ್ ದಿಸ್ ಪ್ರೋಗ್ರಾಮ್. ನಾನು ಸ್ವಲ್ಪ ರಾಜಕೀಯ ಬಿಟ್ಟು ಟೆಕ್ನಿಕಲ್ ಆಗಿ ಮಾತಾಡೋಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಜಿಲ್ಲಾಧಿಕಾರಿ ವೆಂಕಟರಾಜ, ಗ್ಯಾರಂಟಿ ಯೋಜನೆಗಳ ಕುಶಾಲನಗರ ತಾಲೂಕು ಅನುಷ್ಠಾನ ಅಧ್ಯಕ್ಷರಾದ ವಿಪಿ ಶಶಿಧರ್, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಪ್ರಮುಖರಾದ ಕೆಪಿ ಚಂದ್ರಕಲಾ, ಚಂದ್ರಮೌಳಿ, ಮಂಜುನಾಥ್, ಕೆಡಿಪಿ ಸಭೆಯ ಸದಸ್ಯರಾದ ಸುನೀತಾ, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಾದ
ಡಾಕ್ಟರ್ ಪ್ರಸಾದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗವೊಂದ ಕಡಿಮೆ ದರಕ್ಕೆ ಗುತ್ತಿಗೆ ನೀಡುವ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಕೊಡಗು ಜಿಲ್ಲಾ ಸಮಿತಿ ಅಧ್ಯಕ್ಷ ಪಿಆರ್ ಭರತ್, ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದಂತೆ ಉಳ್ಳವರಿಗೆ ಗುತ್ತಿಗೆ ಆಧಾರದಲ್ಲಿ ಜಮೀನನ್ನು ನೀಡಲು ಮುಂದಾಗಿದೆ. ಇದರಿಂದ ಕಡು ಬಡತನದಲ್ಲಿರುವ ಆದಿವಾಸಿ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಂಚನೆಯಾಗ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಯ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರತಕ್ಕಂಥ ನಿವೇಶನದ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸ್ತಾ ಇದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸೂರಿಲ್ಲದಿರತಕ್ಕಂಥ ಆದಿವಾಸಿಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮನೆಯಿಲ್ಲದಿರತಕ್ಕಂಥ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವರಿಗೆ, ಲೈನ್ ಮನೆಯಲ್ಲಿರ್ತಕ್ಕಂಥವರಿಗೆ ಸ್ವಂತವಾಗಿರ್ತಕ್ಕಂಥ ಒಂದು ನಿವೇಶನವನ್ನು ಕೊಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ 38,000 ಹೆಕ್ಟೇರ್ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಜಾಗವನ್ನು ಬಿಡಿಸಿ ಬಡವರಿಗೆ ಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಬೇಡಿಕೆ ಇಟ್ಟರೂ ಕೂಡ ಇವತ್ತು ಬಂದ ಸರ್ಕಾರ ಇರ್ಬೋದು, ಈ ಹಿಂದೆ ಇರತಕ್ಕಂಥ ಸರ್ಕಾರ, ಎರಡೂ ಸರ್ಕಾರಗಳು ಸೇರಿಕೊಂಡು ಇವತ್ತು ಈ ಜಿಲ್ಲೆಯ ಒಳಗಡೆ ಯಾರು ಅತಿ ದೊಡ್ಡ ಶ್ರೀಮಂತರಾಗಿರತಕ್ಕಂಥವರು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಜಾಗವನ್ನು ಆ ಒತ್ತುವರಿದಾರರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಗುತ್ತಿಗೆ ಕೊಡಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನು ಮಾಡುವುದರ ಮುಖಾಂತರ ಸೂರಿಲ್ಲದಿರತಕ್ಕಂಥ ಆದಿವಾಸಿ, ದಲಿತ, ಅಲ್ಪಸಂಖ್ಯಾತ, ಬಡವರ ಮೇಲೆ ಹೊಟ್ಟೆಗೆ ಹೊಡೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಆದೇಶವನ್ನು ವಾಪಸ್ ತೆಗಿಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಸಿಐಟಿಯು ಕಾರ್ಯದರ್ಶಿ ಎಸಿ ಸಾಬು, ಉಪಾಧ್ಯಕ್ಷ ಮಹದೇವ್, ಖಜಾಂಚಿ ಎನ್ಡಿ ಕುಟ್ಟಪ್ಪನ್, ಸಹ ಕಾರ್ಯದರ್ಶಿಗಳಾದ ಕೆಎಸ್ ಶಾಜಿ ರಮೇಶ್, ಕೆಕೆ ಹರಿದಾಸ್, ಪುಷ್ಪ, ಎಚ್ಬಿ ರಮೇಶ್, ಜಾನಕಿ, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಮುಖ ಲಕ್ಷ್ಮಣ್, ಆದಿವಾಸಿ ನಾಯಕರಾದ ರಘು, ಸುರೇಶ್, ಮುತ್ತಾ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಖಾಲಿ ಇರುವ ಹುದ್ದೆಗಳಿಗೆ ತಜ್ಞ ವೈದ್ಯರನ್ನು ನೇಮಕ ಮಾಡಲಾಗುತ್ತೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದ್ದಾರೆ. ಸೋಮವಾರ ಸೋಮವಾರಪೇಟೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಡಿಎಚ್ಒ ಸತೀಶ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಇಂದೂಧರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಶಸ್ತ್ರಚಿಕಿತ್ಸಕರು, ಮೂಳೆ ತಜ್ಞರು, ಅರವಳಿಕೆ ತಜ್ಞರು, ರೇಡಿಯಾಲಜಿಸ್ಟ್, ಗೈನಕಾಲಜಿಸ್ಟ್ ಕಾಯಂ ಆಗಿದ್ರೆ ಎಲ್ಲ ಚಿಕಿತ್ಸೆಗಳನ್ನು ನೀಡಬಹುದು. ಈ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಡಯಾಲಿಸಿಸ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹೆಚ್ಚಿನ ಬೆಡ್ಗಳ ಅವಶ್ಯಕತೆ ಇದ್ದರೆ ಇಲಾಖೆಯಿಂದ ಅನುದಾನ ಒದಗಿಸಲಾಗುತ್ತೆ. ಆಸ್ಪತ್ರೆ ರಿಪೇರಿ ಕೆಲಸಕ್ಕೆ 1.70 ಕೋಟಿ ರೂಪಾಯಿ ಅನುದಾನ ನೀಡುತ್ತೇವೆ. ಗುತ್ತಿಗೆ ಆಧಾರದಲ್ಲಿ ವೈದ್ಯರ ನೇಮಕ ಮಾಡಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. 1.25 ಲಕ್ಷ ರೂಪಾಯಿ ಸಂಬಳ ನೀಡಲಾಗ್ತಾ ಇದೆ. ಆದರೂ ಗ್ರಾಮೀಣ ಆಸ್ಪತ್ರೆಗಳಿಗೆ ವೈದ್ಯರು ಬರ್ತಾ ಇಲ್ಲ. ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಸಂಬಳ ಹೆಚ್ಚು ಮಾಡುವ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಅರವಳಿಕೆ ತಜ್ಞರು ಆಗಮಿಸಿದ ತಕ್ಷಣ ಸಾಧ್ಯವಾಗುವ ಶಸ್ತ್ರಚಿಕಿತ್ಸೆಗಳನ್ನು ಆಸ್ಪತ್ರೆಯಲ್ಲಿ ನಿರ್ವಹಿಸಬೇಕೆಂದು ಆಡಳಿತ ವೈದ್ಯಾಧಿಕಾರಿ ಮಂಜುಳಾ ಅವರಿಗೆ ಶಾಸಕ ಮಂತರಗೌಡ ಸೂಚನೆ ನೀಡಿದರು. ಗೋಳಿಗೊಪ್ಪ ಹಾಸ್ಪಿಟಲ್ ಸರ್, ಹಾಸ್ಪಿಟಲ್ ತಾಲೂಕು ವರ್ಕ್ಬೋರ್ಡ್ ಇದೆಯಾ? ಒಂದು ದಿವಸ ಬರ್ತಿರಲ್ಲ, ಜನ ಜಾಸ್ತಿ ಇರ್ತಾರೆ. ಇವತ್ತೇ ಫಸ್ಟ್ ಡೇ. ಇನ್ನು ಯಾವುದು ಇನ್ನು ಅವ್ರು ಬಂದಿಲ್ಲ. ಇನ್ನು ಯಾರು ಲೇಡಿ
ದೊಡ್ಡಪಂಚಿ ಅವರಿಬ್ರು NHS ಒಬ್ಬರು ಬರ್ತಾರೆ ಹೇಳಿದ್ರಲ್ಲ. ಮನೆಯಿಂದ ಇದೆ. You fix up OTs for them. But don't make them use, just make them come and go is no point. You have to, I mean, whoever is the surgeon here, you are the surgeon. The surgeon is there, list ಅಲ್ಲಿ. ಸರ್ಜನ್ ಇಲ್ಲ. So you fix up madam, ನಿಮ್ದೇ ಕೇಸ್ ಕೊಡ್ತಾಳೆ. ಗೈನಕಾಲಜಿಸ್ಟ್ ಬರ್ತಾರಲ್ಲ. No, that will all, sir, ಈಗ ವರ್ಕ್ ಸ್ಟೇಷನ್ ಮಾಡ್ಸೋಣ ಸರ್. Take it up. ಯಾರು ತಗೊಂಡ್ರೆ ಅಂತ. ನೀವು ಮೀಟಿಂಗ್ ಮಾಡ್ಬಿಟ್ಟು ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿ ಬೆದರಿಸಿ ಹಿಟ್ಲರ್ ಸಂಸ್ಕೃತಿ ಅನುಸರಿಸಿ ಬಿಜೆಪಿಯನ್ನು ಬಗ್ಗು ಬಡಿಯುವುದು ತಿರುಕನಗನಸು. ಕೊಡಗಿನಲ್ಲಿ ಹಿಟ್ಲರ್ ಸಂಸ್ಕೃತಿ ನಡೆಯಲ್ಲ ಅಂತ ವಿರಾಜಪೇಟೆಯ ಮಾಜಿ ಶಾಸಕ ಕೆಜಿ ಬೋಪಯ್ಯ ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಜನವಿರೋಧಿ ಧೋರಣೆಗಳನ್ನು ವಿರೋಧಿಸುವುದು ಕರ್ತವ್ಯವಾಗಿದೆ. ಅದರಂತೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ವೈಜ್ಞಾನಿಕವಾಗಿ ಏರಿಕೆ ಮಾಡಿದ ಕಾರಣಕ್ಕಾಗಿ ಬಿಜೆಪಿ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದೆ. ಇದನ್ನೇ ನೆಪ ಮಾಡಿಕೊಂಡು ಪ್ರತಿಭಟನೆ ಮಾಡಿದವರ ವಿರುದ್ಧವೇ ಪ್ರಕರಣ ದಾಖಲಿಸಿರುವುದು ಖಂಡನೀಯವೆಂದರು. ಕಾಂಗ್ರೆಸ್ನವ್ರಿಗೆ ಪ್ರಜಾಪ್ರಭುತ್ವ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ 49 ವರ್ಷ ಆಗುತ್ತೆ ನಾಳೆ ತುರ್ತು ಪರಿಸ್ಥಿತಿ ಹೇಳದಂತ ಇವರು ಸ್ವಾಭಾವಿಕ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ತಪ್ಪುಗಳು ಕಂಡಾಗ ಪ್ರತಿಭಟಿಸುತ್ತವೆ. ಡೀಸೆಲ್ ಪೆಟ್ರೋಲ್ ಬೆಲೆನ ಅವೈಜ್ಞಾನಿಕವಾಗಿ ಏನು ಕಾರಣ, ಯಾಕೆ ರೈಸ್ ಮಾಡಿದ್ರಿ, ಅದಕ್ಕೆ ಉತ್ತರ ಇಲ್ಲ. ಅದನ್ನ ಸ್ವಾಭಾವಿಕವಾಗಿ ಏಕಾಏಕಿ ರೈಸ್ ಮಾಡಿದ್ರು. ಅದರ ಜೊತೆಗೆ ನೀವು ರೈಸ್ ಮಾಡಿದ್ರಿ, ನಾವು ರೈಸ್ ಮಾಡಿದ್ದಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅದಕ್ಕೆ ಪೂರಕವಾಗಿ ಜಾಸ್ತಿ ಮಾಡಿದ್ದೇವೆ, ಕಡಿಮೆ ಆದಾಗ ಕಡಿಮೆನೂ ಮಾಡಿದ್ದೇವೆ. ಮತ್ತು ಬಹಳ ಹೋದಾಗ 21ನೇ ಇಸ್ವಿಲಿ ಕಡಿಮೆ ಮಾಡಿದ್ದೇವೆ ವ್ಯಾಟ್. ಇವರೇನೀಗ 3 ರೂಪಾಯಿ ಹಾಕಿದ್ದಾರೆ, ನಾವು 7 ರೂಪಾಯಿವರೆಗೆ ಕಡಿಮೆ ಮಾಡಿದ್ದೇವೆ ಡೀಸೆಲ್ಗೆ. ಪೆಟ್ರೋಲ್ಗೆ ಸುಮಾರು 5 ರೂಪಾಯಿ ಅಷ್ಟು ಕಡಿಮೆ ಮಾಡಿದ ದಾಖಲೆಯು ಬಿಜೆಪಿ ಸರ್ಕಾರದಿದೆ. ಅದು ಬಿಟ್ಟು ಇದನ್ನು ಬಹಳ ಮನಸ್ಸಿಗೆ ನೋವಾಗುವಂಥದ್ದು ಇವತ್ತು ಪ್ರತಿಭಟನೆ ಮಾಡೋದು ವಿರೋಧ ಪಕ್ಷವಾಗಿ ಅವರು ವಿರೋಧ ಪಕ್ಷ ಇದ್ದಾಗ ಮಾಡಿದರು. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆ ಎಂದು ಆರೋಪಿಸಿದರು. ಒತ್ತಡಕ್ಕೆ ಮಣಿದು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ ಪ್ರಕರಣಗಳನ್ನು ದಾಖಲಿಸಿಕೊಂಡರೆ ಜಿಲ್ಲಾ ವ್ಯಾಪಿ ಪೊಲೀಸರ ವಿರುದ್ಧವೇ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಅವರೊಂದು ಸರ್ಕಾರದಲ್ಲಿ ಇವತ್ತು ಕಾನೂನು ಸಲಹೆಗಾರ ಮುಖ್ಯಮಂತ್ರಿಗಳಿಗೆ ಆಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದವ್ರನ್ನ ನಾವು ಕ್ರಿಟಿಸೈಸ್ ಮಾಡೋದು ಸಾಧಾರಣ ಸರ್ವಸಾಮಾನ್ಯ. ಅದನ್ನು ಕೂಡ ಅವರು ಸ್ಫೂರ್ತಿಯಾಗಿ ತಗೊಳ್ಳೋಕೆ ಯೋಚನೆ ಮಾಡಬೇಕು. ಇವತ್ತು ಡೆವಲಪ್ಮೆಂಟ್ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇವತ್ತು ನಾನು ಮಾದಾಪುರದ ಬರುವಾಗ ಇಲ್ಲಿ ವಿರಾಜಪೇಟೆ ಹೋಗುವಾಗ ಎಲ್ಲ ಸಂದರ್ಭಗಳನ್ನು ನೋಡ್ತಾ ಇದ್ದೀನಿ. ನಾನು ಬೋಪಯ್ಯನವರು ಆಲ್ಮೋಸ್ಟ್ ಜನವರಿಯಲ್ಲೇ ನಾವು ಅಧಿಕಾರಿಗಳನ್ನು ಕರೆದು ರಸ್ತೆ ಸೈಡಿರುವಂಥ ಜಂಗಲ್ ಕ್ಲಿಯರ್ ಮಾಡಿಸೋದು ಮತ್ತು ಡ್ರೈನೇಜ್ ಕ್ಲೀನ್ ಮಾಡಿಸೋದನ್ನ ಮಾಡಿಸೋದು. ಇವತ್ತೆಲ್ಲ ಜನಗಳು ಒಂದು ರೋಡ್ ಹತ್ರ ತಲುಪಲಿಕ್ಕೆ ಆಗಿದೆ. ಇನ್ನು ಈ ವರ್ಷ ಮಳೆಗಾಲ ಬಿಟ್ಟರೆ ರೋಡೆಲ್ಲ ಹೋಗ್ತದೆ. ನಾನು ಅವರಿಗೆ ಚಾಲೆಂಜ್ ಆಗ್ತೇನೆ, ನಾವು ತಂದಂಥ 3,600 ಕೋಟಿ ರೂಪಾಯಿ 5 ವರ್ಷದಲ್ಲಿ ಏನು ತಂದಿದ್ದೇವೆ, ಅದರೊಂದಿಗೆ ಆ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಸೈನಿಕ್ ಸ್ಕೂಲ್ ಇರ್ಬೋದು, ಅದರೊಂದಿಗೆ DC ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಇದೆಲ್ಲ ಸೇರಿ ನಾನು ತಂದಿದ್ದೇವೆ. ಅವರಿಗೆ ಚಾಲೆಂಜ್ ಮಾಡ್ತೇನೆ, 2 ಜನ ಶಾಸಕರಿಗೂ ಚಾಲೆಂಜ್ ಮಾಡ್ತೇನೆ. ಅವರ 5 ವರ್ಷ ಟೈಮಲ್ಲಿ ನಾವು ತಂದದ ಅರ್ಧ ದುಡ್ಡಾದ್ರೂ ತರಲಿ. ಅವರು 1,800 ಕೋಟಿ ರೂಪಾಯಿ ತರೋ ತಾಕತ್ತಿದೆಯಾ ಅಂತ. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ವಿರಾಜಪೇಟೆಯಲ್ಲಿ ಪ್ರತಿಭಟನೆಯ ಸಂದರ್ಭ ಸಾಂಕೇತಿಕವಾಗಿ ಮಾತ್ರ ಪೊನ್ನಣ್ಣ ಅವರ ಪ್ರತಿಕೃತಿಯನ್ನು ದಹನ ಮಾಡಲಾಗಿದೆ. ಆದರೆ ಕೆಲವರು ಇದನ್ನು ನೈಜತೆಯಂತೆ ಪ್ರತಿಬಿಂಬಿಸ್ತಾ ಇದ್ದಾರೆ ಎಂದರು. ವಿರಾಜಪೇಟೆಯಲ್ಲಿ ಮಾತ್ರ ಏನು ಹಿಂದೆ ಪೊಲೀಸರಿಗೆ ವಿಚಾರಣೆ ಮುಗಿಸಿ ಅನುಮತಿ ಪಡ್ಕೊಂಡು ಒಂದು ಪ್ರತಿಭಟನೆಯನ್ನು ವಿರಾಜಪೇಟೆಯಲ್ಲೂ ಮಾಡಲಾಗಿದೆ. ಅದರಲ್ಲಿ ಮಾಡಿದಂಥ ಪ್ರತಿಭಟನೆಯಲ್ಲಿ ಇಡೀ ಎಲ್ಲ ಭಾಗದಲ್ಲಿ ಹೇಗೆ ಮಾಡಿದ್ರು ಹಾಗೆಯೇ ವಿರಾಜಪೇಟೆಯಲ್ಲಿ ಮಾಡಿದ್ರು. ಆದರೆ ಅಲ್ಲಿಯ ಒಂದು ನೇರವಾಗಿ ಹೇಳಬೇಕು ಅಂದ್ರೆ ಶಾಸಕರದೇ ಒಂದು ಒತ್ತಾಯದಿಂದ ಆ ಭಾಗವಹಿಸಿದಂಥ ಎಲ್ಲ ಪ್ರಮುಖರು, ವಿಧಾನ ಪರಿಷತ್ ಸದಸ್ಯರನ್ನ ಸೇರಿ ಆ ಮಂಡಲದ ಪ್ರಮುಖರು, ಮಹಿಳಾ ಪ್ರಮುಖರು ಎಲ್ಲರ ವಿರುದ್ಧ ಒಂದು FIR ಮಾಡುವಂಥ, ಪ್ರಕರಣ ದಾಖಲು ಮಾಡುವಂಥ ಒಂದು ವ್ಯವಸ್ಥೆ ವಿರಾಜಪೇಟೆಯಲ್ಲಿ ಆಗಿದೆ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ MA ರವೀಂದ್ರ, ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ VK ಲೋಕೇಶ್ ಮತ್ತು ಮಹೇಶ್ ಜೈನಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರಿಂದ
ಅವಹೇಳನ ಮಾಡಿ ಅಶಾಂತಿ ಮೂಡಿಸುವ ರೀತಿಯಲ್ಲಿ ಮಡಿಕೇರಿ ನಗರದ ನಿವಾಸಿ ತೆನ್ನಿರ ಮೈನಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆಂದು ಆರೋಪಿಸಿ ಬಿಜೆಪಿ ಪ್ರಮುಖರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಪ್ರತಿಭಟನೆಯನ್ನ ಗುರಿಯಾಗಿಸಿಕೊಂಡು ಕೋತಿಗಳು ಸಾರ್ ಕೋತಿಗಳು, ಕಳ್ಳು ಕುಡಿದ ಕೋತಿಗಳು ಎಂಬ ಹೆಸರಿನ ಪ್ರಚೋದನಕಾರಿ ಬರಹದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಂದ ದಂಧೆಕೋರರು ಅಂತ ದೂಷಿಸಿ ಅವಹೇಳನ ಮಾಡಲಾಗಿದೆ. ಇದರಿಂದ ಕಾನೂನು ಸುವ್ಯವಸ್ಥೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ತೆನ್ನಿರ ಮೈನಾ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷ ಎಂಎಂ ರವೀಂದ್ರ ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ವಿಕೆ ಲೋಕೇಶ್, ಎಸ್ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಳಿಯಾ ಜುವೆಲ್ಸ್ ಹಾಗೂ ಮುಳಿಯಾ ಪ್ರತಿಷ್ಠಾನದ ವತಿಯಿಂದ ಮಡಿಕೇರಿಯ ಮುಳಿಯಾದಲ್ಲಿ ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಅನುಬಂಧದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೀಪ ಪ್ರಜ್ವಲಿಸುವ ಮೂಲಕ ಮಕ್ಕಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಿನ್ನದಂತ ನನ್ನ ಅಪ್ಪ ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದರೆ ತಮ್ಮ ತಂದೆಯಂದಿರನ್ನು ಹುರಿದುಂಬಿಸುವ ಮೂಲಕ ಸಂಭ್ರಮಿಸಿದರು. ವೇದಿಕೆಯಲ್ಲಿ ತಮ್ಮ ಮಕ್ಕಳೊಂದಿಗೆ ಹಾಡು ಶಾಯರಿಗಳನ್ನು ಹೇಳೋ ಮೂಲಕ ಸಂತಸ ಹಂಚಿಕೊಂಡರು. ತಮ್ಮ ತಂದೆ ತಮ್ಮನ್ನು ಸಾಕಿ ಸಲಹಲು ಪಟ್ಟ ಪರಿಶ್ರಮವನ್ನು ತಮ್ಮ ಮಕ್ಕಳ ಎದುರು ಹಂಚಿಕೊಂಡರು. ಮಕ್ಕಳು ಕೂಡ ಅಪ್ಪನ ಜೊತೆಯಲ್ಲಿ ವೇದಿಕೆಯಲ್ಲಿ ಸಂಭ್ರಮಿಸುವ ಮೂಲಕ ಅಪ್ಪನ ಗುಣಗಾನ ಮಾಡಿದರು. ಒಟ್ಟಿನಲ್ಲಿ ಮಡಿಕೇರಿ ಮುಳಿಯಾದಲ್ಲಿ ನಡೆದ ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಅನುಬಂಧದ ಕಾರ್ಯಕ್ರಮ ಅಪ್ಪ ಮಕ್ಕಳ ವಾತ್ಸಲ್ಯಕ್ಕೆ ಮತ್ತಷ್ಟು ಪ್ರೇರಣಾದಾಯಕವಾಗಿತ್ತು. ಬೆಳಕು ದೀಪ ಎಂದರೆ ಜ್ಞಾನ, ದೀಪ ಎಂದರೆ ಉತ್ಸಾಹ, ಹಾಗೆ ಜೀವನಕ್ಕೆ ಕೂಡ ದೀಪ ಎಂದರೆ ಬುದ್ಧಿ ಮತ್ತು ಸೌಭಾಗ್ಯ. ತಂದಿದ್ದೆಲ್ಲ ಮೆಸೇಜಸ್ ಹೇಳಿ ನೋಡೋಣ. ಏನೇನಿದೆ ಕಾಂಪಿಟಿಷನ್? ಏನೇಳಿ ರ್ಯಾಂಪ್ ವಾಕ್ ಮತ್ತೆ ಕ್ಲಾಪ್ಸ್ ಮಾಡ್ಬಿಡೋಣಪ್ಪ. ಅದು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಅಂತ. दिख रहा था, दूर से देखा तो कुतुब मीनार दिख रहा था, पास जाकर देखा तो कुत्ता बीमार पड़ा था. चांद चांदनी से होता है, सितारों से नहीं. ರೆಕ್ಕೆಯ ಕುದುರೇರಿ ಬೆಳ್ಳಿ ಬೆಳ್ಳಿ ಓಡ ನಟಿ ಬರುವ ನನ್ನ ಅಪ್ಪಯ್ಯ, ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ. ಕಂಗ್ರಾಚುಲೇಷನ್. ಎಲ್ಲರಿಗೂ ಪಾಯಿಂಟ್ಸ್ ಹೇಳ್ಬೇಕಾ? ಒಂದೊಂದೇ ಟ್ರೈ ಮಾಡಿ, ಆಗ ಆರಾಮಾಗುತ್ತೆ. ಜೋರು ಬಿಡಬೇಡಿ. ಮೆಲ್ಲ 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 ಹಾಕಿ. ಹಾಂ ಹಾಕಿ ಹಾಕಿ ಹಾಕಿ. ಒಂದೊಂದೇ ಟ್ರೈ ಮಾಡಿ. ಮಮ್ಮಿ ಕ್ಯಾಚ್ ಮಾಡಿ. ಯಾರು ಹೋಗ್ತಾರೋ ಅವ್ರ ತಂದೆ ಔಟ್. ಮಡಿಕೇರಿ ಶಾಖೆಯ ವ್ಯವಸ್ಥಾಪಕ ಸೋಮಣ್ಣ ಮಾತನಾಡಿ, ಮುಳಿಯ ಪ್ರತಿಷ್ಠಾನ ಮತ್ತು ಮುಳಿಯ ಜ್ಯುವೆಲರಿ ವತಿಯಿಂದ ಪ್ರಥಮ ಬಾರಿಗೆ ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳ ಪಾಲನೆಯ ಜವಾಬ್ದಾರಿ ಹೊತ್ತಿದ್ರೂ ಕೂಡ ಅಪ್ಪಂದಿರು ಮುಂದಲೆಗೆ ಬರುವುದು ಕಡಿಮೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಆಶಯದಂತೆ
ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಎಂದರು. ಮುಳಿಯ ಪ್ರತಿಷ್ಠಾನ ಮತ್ತು ಮುಳಿಯ ಜ್ಯುವೆಲ್ಲರಿ ವತಿಯಿಂದ ಇದೇ ಪ್ರಥಮ ಬಾರಿಗೆ ಚಿನ್ನದಂಥ ನನ್ನ ಅಪ್ಪ ಅಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಒಂದು ವಿನೂತನ ಒಂದು ಆಲೋಚನೆಯನ್ನು ನಾವೊಂದು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇವತ್ತು. ಅದೇ ಚಿನ್ನದಂಥ ನನ್ನ ಅಪ್ಪ ಅಂತ ಹೇಳೋರು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದರೆ ಅಪ್ಪಂದಿರು ಹೆಚ್ಚಾಗಿ ಮುನ್ನೆಲೆಗೆ ಬರುವುದು ಭಾರಿ ಕಡಿಮೆ. ಅಂದರೆ ಕೆಲಸ ಮಾಡ್ತಾರೆ, ಮಕ್ಕಳನ್ನ ಸಾಕ್ತಾರೆ, ಸ್ಕೂಲ್ ಫೀಸ್ ಕಟ್ತಾರೆ, ಮಕ್ಕಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದುಕೊಡ್ತಾರೆ. ಮತ್ತು ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂತೇಳಿದ್ರೆ ಅಮ್ಮನ ಮುಖಾಂತರ ಒಂದು ಡಿಮ್ಯಾಂಡನ್ನು ಮಾಡಿ ಅಪ್ಪನ ಕೈಯಲ್ಲಿ ಒಂದು ತಗೊಳ್ಳೋದು ಕೆಲಸವನ್ನು ಮಾಡ್ತಾರೆ. ಬಟ್ ಎಲ್ಲೂ ಈ ಅಪ್ಪ ಅಂತ ಹೇಳೋರು ಮುನ್ನೆಲೆಗೆ ಬರೋದಿಲ್ಲ. ಒಂದು ಹಿರಿಯರು ಮತ್ತು ಇವಾಗಲೂ ಒಂದು ಮಾತು ಚಾಲ್ತಿಯಲ್ಲಿರುವಂಥದ್ದು, ಅಮ್ಮ ಯಾವಾಗಲೂ ಇಲ್ಲಿ ಸೊಂಟದಲ್ಲಿ ಇಟ್ಕೊಂಡು ಮಕ್ಕಳನ್ನ ನಡೀತಾ ಹೋಗ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ. ಅವರಿಗೆ ಅಮ್ಮನ ಲೆವೆಲಲ್ಲಿ ಏನಿದೆ ಅಷ್ಟೇ ಕಾಣುತ್ತಂತೆ, ಬಟ್ ಅಪ್ಪ ಯಾವಾಗಲೂ ಹೆಗಲ ಮೇಲೆ ಇಟ್ಕೊಂಡು ನಡೀತಾರಂತೆ ಮಕ್ಕಳು. ಅಂದರೆ ನನಗಿಂತ ಜಾಸ್ತಿ ಇರೋದು ನನ್ನ ಮಕ್ಕಳಿಗೆ ಕಾಣುವ ಅಂತ ಹೇಳೋ ಒಂದು ವಿಚಾರ ಆಲೋಚನೆ ಅಪ್ಪನ ತಲೆಯಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು. ಅದನ್ನು ಇವತ್ತೊಂದು ನಮಗೊಂದು ನಿದರ್ಶನವಾಗಿ ಒಂದು ದೃಷ್ಟಾಂತವಾಗಿ ನಮ್ಮ ಕಣ್ಣಿಗೆ ಕಂಡಿದೆ ಕೂಡ. ಈ ವಿನೂತನ ಕಾರ್ಯಕ್ರಮದಲ್ಲಿ ಇವಾಗ ಒಂದು 20ಕ್ಕೂ ಹೆಚ್ಚು ತಂದೆ ಮತ್ತು ಮಕ್ಕಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಹಾಗೆ ಭಾಗವಹಿಸಿರುವ ಪ್ರತಿಯೊಂದು ತಂದೆ ಮತ್ತು ಮಕ್ಕಳಾಗಿರ್ಬೋದು, ಅವ್ರ ಜೊತೆ ಬಂದಿರುವ ಅವರ ಸಂಸಾರ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರೆಲ್ಲರಿಗೂ ನಾವು ಈ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, stock marketing and e-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open. Shining senses in your life. Desirable designs. Gives you treasured memory. Sharda Jewelers. ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ
ಎಎಸ್ ಪೊನ್ನಣ್ಣ ಅವರ ಜನಪ್ರಿಯತೆಯಿಂದ ಅರಗಿಸಿಕೊಳ್ಳಲಾಗದ ಕೆಲವು ಕ್ಷುದ್ರ ಗ್ರಹಗಳ ಕೆಟ್ಟ ದೃಷ್ಟಿ ನಿವಾರಿಸಲು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಕೆ ಇಸ್ಮಾಯಿಲ್ ಅವರ ಮುಂದಾಳತ್ವದಲ್ಲಿ ಸೋಮವಾರ ವಿಶೇಷ ಪೂಜೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಅವರ ಶ್ರೇಯೋಭಿವೃದ್ಧಿಗೆ ನೆರವಂಡ ಉಮೇಶ್ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ನೆರೆದವರು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಈ ಸಂದರ್ಭ ನಾಪಕ್ಲು ಬ್ಲಾಕ್ ಅಧ್ಯಕ್ಷ ಕೆ ಇಸ್ಮಾಯಿಲ್, ಭಾಗಮಂಡಲ ವಲಯ ಅಧ್ಯಕ್ಷ ಕೋಳಿಬೈಲ್ ವೆಂಕಟೇಶ್, ಡಿಸಿಸಿ ಸದಸ್ಯ ಸುನಿಲ್, ಅಕ್ರಮ ಸಕ್ರಮ ಸಮಿತಿ ಮಡಿಕೇರಿ ತಾಲೂಕು ಅಧ್ಯಕ್ಷ ನೆರವಂಡ ಉಮೇಶ್, ನಾಪಕ್ಲು ವಲಯ ಅಧ್ಯಕ್ಷ ಮಾಚೇಟಿರ ಕುಸು ಕುಶಾಲಪ್ಪ, ಪಂಚಾಯಿತಿ ಸದಸ್ಯ ಕುಲ್ಲೇಟಿರ ಅರುಣ್ ಬೇಬಾ, ಭಾಗಮಂಡಲದ ಮಾಜಿ ವಲಯ ಅಧ್ಯಕ್ಷ ದೇವಂಗೋಡಿ ಹರ್ಷ, ಚಯ್ಯಂಡಾಣೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ಕೋಡಿರ, ಚೇರಂಬಾಣೆ ಗ್ರಾಮ ಪಂಚಾಯಿತಿ ಸದಸ್ಯೆ ಬಿಂದು, ಕೊಟ್ಟುಕತ್ತಿರ ದಿವ್ಯಾ ಮತ್ತು ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ನಾಯಕರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿಘ್ನೇಶ್ವರಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಶ್ರೀ ಮಹಾವಿಷ್ಣುದೇವತಾಭ್ಯೋ ನಮಃ. ಮೂಸಂಧೀರಾಗಿ ಯಾಯಾಮಿ ಧ್ಯಾನ ಸರ್ಗಾಮಿ ಆವನ ಸರ್ಗಾಮಿ ಅಕ್ಷರ ಭಗವಾನ್ ಸರ್ಗಾಮಿ ಹಸ್ತ ಸರ್ಗಾಮಿ ನಮಃ. ಇದಪ್ಪೋ ಅರ್ಘ್ಯಂಬೋ ಅರ್ಘ್ಯಂಬೋ ಮತಂಬೋ ಅರ್ಘ್ಯಂ ಸರ್ಗಾಮಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಪ್ರಧಾನವಾಸವಿಷಯ ಶ್ರೀ ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಮೇ ದೇವಾಃ ಸರ್ವಕಾರ್ಯೇಷು ಸರ್ವದಾ ತಾವೆಲ್ಲ ಆ ಮಹಾಗಣಪತರ ಶ್ರೀಮನ್ನಾರಾಯಣ ಹಾಗೂ ಷಣ್ಮುಗ ಮತ್ತು ಕಾವೇರಿ ಸಜಾತೋ ಅತ್ಯರಿಷ್ಯವಿಷ್ಯಾನ್ ಭೂಮಿಮತೋ ಪುನಃ ಜಲ್ಪುರುಷೇಣ ವಿಷ ದೇವಾಯ ತಜ್ಜನ್ನಬದ್ಧಂ ಪುರುಷಂ ಪಶಂ ಯಜ್ಞೇನ ಮಂತ್ರಪುಷ್ಪಂ ಸಮರ್ಪಯಾಮಿ. ಸರ್ವೋಪಚಾರಪೂಜಾಂ ಸಮರ್ಪಯಾಮಿ. ಸರ್ವೇಭ್ಯೋ ದೇವೇಭ್ಯೋ ಬ್ರಹ್ಮಣೇಭ್ಯೋ ನಮಃ. ವಿರಾಜಪೇಟೆ, ಪೊನ್ನಂಪೇಟೆ ಮತ್ತು ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಸೇವಾದಳ ಸಂಘಟನೆ ವತಿಯಿಂದ ಶಾಸಕರ ಪ್ರತಿಕೃತಿ ದಹನ ಘಟನೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಪಿಯೂಷ್ ಪೆರೇರಾ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ ನಡೆಸುವುದು ಸಾಂವಿಧಾನಿಕ ಹಕ್ಕು ಅಂತ ಭಾವಿಸಲಾಗಿದೆ. ಆದರೆ ಗುರುವಾರ ಬಿಜೆಪಿ ವತಿಯಿಂದ ಸರ್ಕಾರ ತೈಲ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಸಂದರ್ಭ ಶಾಸಕರ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಪ್ರತಿಕೃತಿ ದಹನ ಮಾಡಿ ಅಣಕು ಶವಯಾತ್ರೆ ನಡೆಸಿರುವುದು ಖಂಡನೀಯವಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಮೋದಿ ಸರ್ಕಾರದ ಸಂದರ್ಭದಲ್ಲಿ ತೈಲ ಬೆಲೆ, ಗ್ಯಾಸ್ ಬೆಲೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಡಿತ್ತು. ಇದರಿಂದ ಜನಸಾಮಾನ್ಯರ ಜೀವನ ದುಸ್ತರವಾಯಿತು. ಇಂತಹ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಕೀಳು ಮಟ್ಟದ ಪ್ರತಿಭಟನೆಗೆ ಮುಂದಾಗಲಿಲ್ಲವೆಂದರು. ಶಾಸಕ ಎಸ್ ಪೊನ್ನಣ್ಣ ಅವರ ಪ್ರತಿಕ್ರಿಯೆಯನ್ನು ದಹಿಸುವ ಮೂಲಕ ಬಿಜೆಪಿ ಕೊಡಗಿನ ಜನರ ಭಾವನೆಗೆ ಧಕ್ಕೆ ತಂದಿದೆ ಎಂದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ನಾಪಕ್ಲು ಸೇವಾದಳದ ಕಾರ್ಯಕರ್ತರು ಖಂಡಿಸುತ್ತೇವೆ. ವಿರಾಜಪೇಟೆ ಮತ್ತು ನಾಪಕ್ಲು ಪೊನ್ನಂಪೇಟೆ ಘಟಕವಾಗಿ ತೀವ್ರವಾಗಿ ವಿರೋಧಿಸುತ್ತೇವೆ. ಹಾಗೂ ಬಿಜೆಪಿಯವರು ಅಣಕು ಶವಯಾತ್ರೆ ಮಾಡಿ ಪ್ರತಿಕೃತಿ ದಹಿಸಿ ವಿಕೃತಿ ಮೆರೆಯುವುದು ಕೊಡಗಿನ ಸಂಸ್ಕೃತಿಯಲ್ಲ. ಕಾಂಗ್ರೆಸ್ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತೆರೇಸ್ ವಿಕ್ಟರ್, ಸೇವಾದಳದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಚಿಲ್ಲವಂಡ ಪಿ ಕಾವೇರಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಎಂಎಸ್ ಹರೀಶ್, ಪೊನ್ನಂಪೇಟೆ ಬ್ಲಾಕ್ ಅಧ್ಯಕ್ಷರಾದ ರಾಜಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಜಿಲ್ಲೆಯ ಇಬ್ಬರು ಶಾಸಕರು ಕೇವಲ 1 ವರ್ಷದಲ್ಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ 200 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಿಜೆಪಿಯ ಅಭಿವೃದ್ಧಿ ಶೂನ್ಯ ಟೀಕೆ ಅರ್ಥಹೀನವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಯದ ಗಿರೀಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪ್ರತಿಭಟನೆಯ ಸಂದರ್ಭ ಶಾಸಕ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿ ದಹಿಸಿರುವುದು ಬೇಸರದ ವಿಚಾರ. ಆರ್ಥಿಕ ಕ್ರೋಢೀಕರಣಕ್ಕೆ ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ದರ ಹೆಚ್ಚಳ ಮಾಡುವುದು ಸರ್ವೇ ಸಾಮಾನ್ಯವೆಂದು ಅಭಿಪ್ರಾಯಪಟ್ಟರು. ಚುನಾವಣೆ ಹಂತದಲ್ಲಿ ಕೂಡ ಇಂಧನ ದರ ಹೆಚ್ಚಳ ನಡೆದಿದೆ. ಕೇಂದ್ರ ಸರ್ಕಾರ ಸುಮಾರು 70 ರೂಪಾಯಿ ಇದ್ದ ಇಂಧನ ದರವನ್ನು 100 ರೂಪಾಯಿಗಳ ಗಡಿ ದಾಟಿಸಿದ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಪ್ರತಿಕೃತಿ ದಹಿಸುವಂತಹ ಕಾರ್ಯಕ್ಕೆ ಮುಂದಾಗಿಲ್ಲವೆಂದು ಸ್ಪಷ್ಟಪಡಿಸಿದರು. ಜಿಲ್ಲೆಯ ನೂತನ ಶಾಸಕರಿಂದ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲವೆನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಜಿಲ್ಲೆಯ ಇಬ್ಬರು ಶಾಸಕರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜನರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಶಾಸಕರ ಪ್ರತಿಕೃತಿ ದಹಿಸಿದವರಿಗೆ ಒಳ್ಳೆಯ ಬುದ್ಧಿ ನೀಡುವಂತೆ ಭಾಗಮಂಡಲದಲ್ಲಿ ಕಾಂಗ್ರೆಸ್ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿರುವುದಾಗಿ ಕೊಲ್ಯದ ಗಿರೀಶ್ ಇದೇ ಸಂದರ್ಭ ತಿಳಿಸಿದರು. ಕಹಿ ಘಟನೆ ನಡೆಯಿತು. ಪ್ರತಿಭಟನೆ ಮಾಡುವುದು
ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕವಾಗಿ ಖಂಡಿತವಾಗಿ ಮಾಡುವಂಥದ್ದು ರೈಟ್ಸ್ ಎಲ್ರಿಗೂ ಇದೆ. ಭಾರತದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಪ್ರತಿಭಟನೆ ಮಾಡಿ ಅದರಲ್ಲಿ ವಿಕೃತಿ ಮಾತ್ರ ನಮಗೆಲ್ಲ ಶೋಚನೀಯ ವಿಚಾರಗಳನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ಪೆಟ್ರೋಲ್ ದರ ಏರಿಸಲಿಕ್ಕೆ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಶಾಸಕರ ಪ್ರತಿಕೃತಿ ಮಾಡಿ ದಯಿಸಿದ್ದಾರೆ. ದಯಿಸಿದ ವಿಚಾರದಲ್ಲಿ ಅಕಸ್ಮಾತ್ ಅವರು ಭ್ರಷ್ಟಾಚಾರ ಎಸಗಿದ್ರು ಅಥವಾ ಕೊಲೆ ಆರೋಪದಲ್ಲಿದ್ದರು ಅಥವಾ ಬೇರೆ ಇನ್ಯಾವುದೋ ಗುರುತರ ದೇಶದ್ರೋಹಿ ಕೆಲಸಗಳಲ್ಲಿ ಆರೋಪಿಗಳಾಗಿದ್ದರೆ ಖಂಡಿತವಾಗಿ ಅದನ್ನು ನಾವು ಸಮಸ್ಯೆ ಗೊತ್ತಾಗಲಿಲ್ಲ. ಪೆಟ್ರೋಲ್ ದರ ಏರಿಕೆ ಈಗ ಆರ್ಥಿಕ ಕ್ರೋಢೀಕರಣಕ್ಕೆ ರಾಜ್ಯದಲ್ಲಿ ಸರ್ವೇ ಸಾಮಾನ್ಯ. ಈಗ ಸರ್ಕಾರದಲ್ಲಿ ನೌಕರರಿಗೆ ಸಂಬಳ ಕೊಡಬೇಕು, ಇತರ ಅಭಿವೃದ್ಧಿಗೋಸ್ಕರ ಬೇಕು. ಕೇಂದ್ರ ಸರ್ಕಾರ ಮಾಡ್ತದೆ, ರಾಜ್ಯ ಸರ್ಕಾರ ಮಾಡ್ತದೆ. ಕೇಂದ್ರ ಸರ್ಕಾರದಲ್ಲಿ ಆಗ ಚುನಾವಣೆಗೆ ಮೊದಲು 15 ದಿನಗಳಿಗೊಮ್ಮೆ ಪೆಟ್ರೋಲ್ ದರ ಏರಿಸ್ತಾ ಇತ್ತು. ಅದು ಬಿಜೆಪಿ ಹೇಳ್ತಿದ್ರೆ ಪೆಟ್ರೋಲ್ ಕಂಪನಿಗಳು ಸಹ ಮಾಡಿದ್ದು, ಬಟ್ ಪೆಟ್ರೋಲ್ ಕಂಪನಿಗಳು ಮಾಡೋದು ಕೂಡ. ಕಾಂಗ್ರೆಸ್ ವೃತ್ತಿ ಘಟಕದ ಅಧ್ಯಕ್ಷ ನವೀನ್ ಅಂಬೇಕಲ್ಲು ಮಾತನಾಡಿ, ಕಾಂಗ್ರೆಸ್ನಿಂದ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಅಂತ ಆರೋಪಿಸುವ ಬಿಜೆಪಿಯೊಂದಿಗೆ ಬಹಿರಂಗ ಚರ್ಚೆಗೆ ಕಾಂಗ್ರೆಸ್ ಸಿದ್ಧವಿದೆ ಎಂದರು. ಖಂಡನೆ ಮಾಡಬೇಕಾಗ್ತದೆ. ಏನು ಅಭಿವೃದ್ಧಿ ಕಾರ್ಯಕ್ಕೆ ಅವ್ರಿಗೆ ಸೈನ್ಸ್ ಆಗಂದ್ರೆ ಒಂದು ವೇದಿಕೆಯಲ್ಲಿ ಕೂತು ನಾವೆಲ್ಲ ಚರ್ಚೆ ಮಾಡೋಣ, ಅವರು ಬೇಕಾದ್ರೆ ಬರ್ಬೋದು. ಖಂಡಿತವಾಗಿಯೂ ಮುಂದಕ್ಕೆ ಈ ರೀತಿ ಕೊಡೋದಲ್ಲೇ ಆಗಬಾರ್ದು, ನಾನು ನಾವು ನಡೆಸ್ತೇವೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಪ್ರಮುಖ ಸುರೇಶ್ ಸಂಪಾಜೆ, ಮಂದ್ರಿರ ಮೋಹನ್ ದಾಸ್ ಹಾಗೂ ಸಾಮಾಜಿಕ ಜಾಲತಾಣ ಘಟಕದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರ್ ಪಾಲ್ಗೊಂಡಿದ್ದರು. ಆಹಾರ ಅರಸಿ ಕಾಡಿನಿಂದ ಕಾಫಿ ತೋಟಕ್ಕೆ ಬಂದ ಕಾಡಾನೆಗಳ ಗುಂಪಿನ ಪೈಕಿ 13 ವರ್ಷ ಪ್ರಾಯದ ಗಂಡಾನೆಯೊಂದು ಆಕಸ್ಮಿಕವಾಗಿ ಕೆರೆಯಲ್ಲಿ ಜಾರಿ ಬಿದ್ದು ಮೃತಪಟ್ಟ ಘಟನೆ ಅಂಬತ್ತಿ ಸಮೀಪದ ಒಂಟಿ ಅಂಗಡಿಯ ಪಚ್ಚಾಟ್ ಎಂಬಲ್ಲಿ ನಡೆದಿದೆ. ವಿಷಯ ತಿಳಿದ ತೋಟದ ಮಾಲೀಕರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಡಿಎಫ್ಒ ಜಗನ್ನಾಥ್, ಎಸಿಎಫ್ ನೆಹರು, ಆರ್ಎಫ್ಒ ಕಳ್ಳಿರ ಎಂ ದೇವಯ್ಯ ಸೇರಿದಂತೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀರಿನಲ್ಲಿದ್ದ ಆನೆಯ ಮೃತದೇಹವನ್ನು ಜೆಸಿಬಿ ಮೂಲಕ ಹೊರತೆಗೆದ ಬಳಿಕ ವನ್ಯಜೀವಿ ವೈದ್ಯರಾದ ಡಾಕ್ಟರ್ ಚೆಟ್ಟಿಯಪ್ಪ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದರು. ನಂತರ ಗುಂಡಿ ತೆಗೆದು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಉಪವಲಯ ಅರಣ್ಯಾಧಿಕಾರಿಗಳಾದ ಸಂಜಿತ್ ಸೋಮಯ್ಯ, ಪ್ರಶಾಂತ್ ಸೇರಿದಂತೆ ಆರ್ಆರ್ಟಿ ಹಾಗೂ ಕಾರ್ಯಪಡೆ ತಂಡದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವೆಯ್ಟ್ ಮಾಡಿದ ಸೈಡ್ ಬಂದ್ರು ಗೀಚ ಏನು ನಯ್ಯೆ ಈಗ ಇನ್ನೊಂದು ಹಗ್ಗ ಇದ್ದೀರ. ಓಯ್ ಸೈಡ್ ಪಾಪ, ಸೈಡ್ ಬರ. ಈ ಸೈಡ್ ಬಾರೋ ಬಿಟ್ಟತ್ತು ಸ್ವಲ್ಪ ಹಿಂದೆ